ಹಿಂದೂಗಳು ಕನಿಷ್ಠ 2 ರಿಂದ 3 ಮಕ್ಕಳನ್ನ ಹೊಂದಬೇಕು. ಸಂದರ್ಶನವೊಂದರಲ್ಲಿ ಪಾಕ್ ಮೂಲದ ಸೀಮಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಿಂದೂಗಳು ಕನಿಷ್ಠ 2 ರಿಂದ 3 ಮಕ್ಕಳನ್ನ ಹೊಂದಬೇಕು. ಸಂದರ್ಶನವೊಂದರಲ್ಲಿ ಪಾಕ್ ಮೂಲದ ಸೀಮಾ ಹೇಳಿಕೆ. ಪಾಕಿಸ್ತಾನದಿಂದ ಭಾರತಕ್ಕೆ ಬಂದಿರುವ ಸೀಮಾ ಹೈದರ್ ಪಾಕಿಸ್ತಾನದಿಂದ ನೇಪಾಳದ ಮೂಲಕ ಭಾರತಕ್ಕೆ ಬಂದಿರುವ ಸೀಮಾ ಸದ್ಯ ಪತಿ ಸಚಿನ್ ಮೀನಾ ಜೊತೆ ಗ್ರೇಟರ್ ನೋಯ್ಡಾದಲ್ಲಿ ವಾಸವಾಗಿದ್ದಾರೆ. ದೇಶದ ಅನೇಕರು 1 ಅಥವಾ 2 ಮಕ್ಕಳನ್ನ ಹೊಂದಲು ಇದು ಹಿಂದೂ ಜನಸಂಖ್ಯೆಯಲ್ಲಿ ಕುಸಿತಕ್ಕೆ ಕಾರಣವಾಗುತ್ತದೆ. ಹಿಂದೂಗಳು ದೊಡ್ಡ ಕುಟುಂಬ ಹೊಂದುವುದನ್ನು ಪರಿಗಣಿಸಬೇಕು. ಪ್ರತಿ ಕುಟುಂಬವು ಕನಿಷ್ಠ 2 ರಿಂದ 3 ಮಕ್ಕಳನ್ನ ಹೊಂದಿರಬೇಕು. ಇದೇ ವೇಳೆ ತಮ್ಮ ಸ್ವಂತ ಕುಟುಂಬವನ್ನ ಉಲ್ಲೇಖಿಸಿದ ಸೀಮಾ, ನಾವು 6 ಸನಾತನ ಮಕ್ಕಳನ್ನ ನೀಡಿದ್ದೇವೆ ಎಂದ ಸೀಮಾ, ದೊಡ್ಡ ಕುಟುಂಬ ಹೊಂದುವ ಬಗ್ಗೆ ಸೀಮಾ ಪ್ರೋತ್ಸಾಹವನ್ನ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಮತ್ತು ರಾಜಕೀಯ ವಲಯದಲ್ಲಿ ಸೀಮಾ ಹೇಳಿಕೆ ಬಗ್ಗೆ ಚರ್ಚೆಗಳು ವ್ಯಕ್ತವಾಗ್ತಾ ಇದ್ದಾವೆ. ಸಂದರ್ಶನವೊಂದರಲ್ಲಿ ಸೀಮಾ ಹೇಳಿಕೆ ಇದು. ಹಿಂದೂಗಳು 2 ರಿಂದ 3 ಮಕ್ಕಳನ್ನ ಹೊಂದಬೇಕು. ಪಾಕಿಸ್ತಾನದಿಂದ ಭಾರತಕ್ಕೆ ಬಂದಿರುವಂತಹ ಸೀಮಾ ಹೈದರ್ ಅವರ ಈ ಹೇಳಿಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಪಾಕಿಸ್ತಾನದಿಂದ ನೇಪಾಳದ ಮೂಲಕ ಭಾರತಕ್ಕೆ ಬಂದಿರುವಂತದ್ದು. मैं कहूंगी हर हिंदू के पास 2 से 3 बच्चे तो होने ही चाहिए। हर हिंदू के पास, हमारे हिंदू धर्म में लोगों के दिमाग नहीं 1 बच्चा करेंगे, नहीं 2 बच्चे करेंगे, बस करेंगे, ऐसा क्या क्या के हिंदू कम कर दिए गए। और जो दूसरे लोग हैं वो 6-6, 8-8 बच्चे पैदा करके अपनी जो तादाद है बढ़ाते जा रहे हैं। तो ये गलत सोच बिठाई गई है, मुझे लगता है। तो आपने कितना सोचा है फिर? मेरे तो फिलहाल बहुत है, मेरे 6 हो गए, 6 सनातनी है मेरे पास। हाँ। बट मैं एक एडवाइस देना चाहूंगी, बच्चे 3 तो होने चाहिए हर हिंदू के घर में। की बात है, मैं तो वही कहूंगी। मैं ಹಿಂದೂಗಳು ಕನಿಷ್ಠ 2 ರಿಂದ 3 ಮಕ್ಕಳನ್ನ ಹೊಂದಬೇಕು. ಸೀಮಾ ಹೇಳಿಕೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಯಾಕಂದ್ರೆ ಸಂದರ್ಶನವೊಂದರಲ್ಲಿ ಪಾಕ್ ಮೂಲದ ಸೀಮಾ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಈಗ ಎಲ್ಲರೂ ಸಹಿತ ಜಾಯಿಂಟ್ ಫ್ಯಾಮಿಲಿ ಅಥವಾ ಹೆಚ್ಚಿನ ಒಂದು ಕುಟುಂಬ ಇರುವಂತದ್ದು ಒಳ್ಳಿತ್ತು ಎಲ್ರಿಗೂ ಸಹಿತ. ಹಾಗಾಗಿ ಈಗಿನ ಒಂದು ದಿನಮಾನಗಳಲ್ಲಿ ಜನಸಂಖ್ಯೆ ಕಡಿಮೆ ಆಗ್ತದೆ, ಅದರಲ್ಲೂ ಹಿಂದೂಗಳು ಕಡಿಮೆ ಆಗ್ತಾ ಇದ್ದಾರೆ. ಹಾಗಾಗಿ 2 ರಿಂದ 3 ಮಕ್ಕಳನ್ನ ಹೊಂದೋದು ಒಳಿತು ಅನ್ನುವಂತ ನಿಟ್ಟಿನಲ್ಲಿ ಸೀಮಾ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇದೀಗ ದೇಶದ ಅನೇಕರು 1 ಅಥವಾ 2 ಮಕ್ಕಳನ್ನ ಪಡಿಕೊಳ್ಬೇಕಾಗುತ್ತೆ. ಇದು ಹಿಂದೂ ಜನಸಂಖ್ಯೆಯಲ್ಲಿ ಕುಸಿತಕ್ಕೆ ಕಾರಣವಾಗಿರುವಂತದ್ದು. ಹಿಂದೂಗಳು ದೊಡ್ಡ ಕುಟುಂಬ ಹೊಂದುವುದನ್ನ ಪರಿಗಣಿಸಬೇಕಾಗುತ್ತೆ. ನಾವು 6 ಸನಾತನ ಮಕ್ಕಳನ್ನ ಹೊಂದಿದ್ದೇವೆ ಅಂತ ಸೀಮಾ ಹೇಳಿರುವಂತದ್ದು. ನೋಡಿ, ಪಾಕಿಸ್ತಾನ ಮೂಲದವರು, ಪಾಕಿಸ್ತಾನದಿಂದ ನೇಪಾಳದಿಂದ ಬಂದಂತ ಭಾರತದಲ್ಲಿ ವಾಸವಿದ್ದಂತ ಸೀಮಾ ಅವರ ಈ ಹೇಳಿಕೆ ಸಾಕಷ್ಟು ಪ್ರಶಂಸೆಗೆ ಈಗ ಕಾರಣವಾಗ್ತಾ ಇದೆ. ಜನ ಎಲ್ಲರೂ ಕೂಡ ಒಂದ್ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ.